ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕ್ರಿಪ್ಟೋ ಅಪ್ಡೇಟನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಫಸ್ಟ್ ಒನ್ ಬಂತು ಅಂದರೆ ಮೀಮಿ ಎಫ್ ಐ ತುಂಬಾ ಟ್ರಸ್ಟೆಡ್ ಆಗಿರುವಂಥ ಒಂದು ಪ್ರಾಜೆಕ್ಟು. ಪ್ರತಿದಿನ ಎಲ್ಲ ಬರ್ತಾ ಇದ್ವಿ, ಕ್ಲಿಕ್ಕನ್ನು ಮಾಡ್ತಾಯಿದ್ವಿ, ಟ್ಯಾಪನ್ನು ಮಾಡ್ತೀವಿ, ಆಟೋ ಬಟ್ಸನ್ನು ಆನ್ ಮಾಡ್ಕೊತಿದ್ವಿ, ಕಾಂಬಾನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾಯಿದ್ವಿ, ತುಂಬಾ ಏನೇನೋ ಮಾಡ್ತಾಯಿದ್ವಿ. ಬಟ್ ಫೈನಲ್ ಆಗಿ ಕಾಯಿನ್ಸನ್ನು ಕಲೆಕ್ಟ್ ಮಾಡ್ತಾಯಿದ್ವಿ. ಸೊ ನೀವೇನು ಕಾಯಿನ್ಸನ್ನು ಕಲೆಕ್ಟ್ ಮಾಡ್ತಾಯಿದ್ದೀರಾ ಅದು ತುಂಬಾ ವರ್ತಿದೆ. ರೀಸನ್ ಬಂತು ಅಂದರೆ ಅಫಿಷಿಯಲ್ ಆಗಿ ಅವರು ಅನೌನ್ಸನ್ನು ಮಾಡಿದ್ದಾರೆ. ಟೋಕನಾಮಿಕ್ಸ್ ಎಷ್ಟು ಕೊಡ್ತಾ ಇದ್ವಿ ಅಂದ್ಬಿಟ್ಟು ಕಮ್ಯುನಿಟಿಗೆ ಟೋಟಲ್ ಆಗಿ 90% ಕೊಡ್ತಾ ಇದ್ದಾರೆ. ನೋಟ್ ಕಾಯಿನ್ ಅವರು ಬಂತು ಅಂದರೆ 91 ಅಥವಾ 92% ಕೊಟ್ಟರು. ಮೀಮಿ ಎಫ್ ಐದವರು 90% ಕೊಡ್ತಾ ಇದ್ದಾರೆ. ಹತ್ತಿರ ನೋಟ್ ಕಾಯಿನ್ ನಿಮ್ಗೆ ಎಷ್ಟು ಪ್ರಾಫಿಟ್ ಸಿಕ್ಕಿತ್ತು ಅಷ್ಟೇ ಪ್ರಾಫಿಟ್ ಸಿಗುತ್ತೆ, ಅಥವಾ ಅದರ 2 ಪಟ್ಟು ಕೂಡ ಪ್ರಾಫಿಟ್ ಸಿಗ್ಬೋದು. ಏನಕ್ಕೆ ನೋಟ್ ಕಾಯಿನಲ್ಲಿ ಅಷ್ಟೊಂದು ಸೀರಿಯಸ್ಸಾಗಿ ಕೆಲವರು ಮಾಡಲಿಲ್ಲ. ಬಟ್ ಮೀಮಿ ಎಫ್ ಐಲಿ ಪ್ರತಿದಿನ ಕೂಡ ಮಾಡ್ತಾಯಿದ್ದೀರಾ. ಪ್ರತಿದಿನ ಕಾಂಬೋನ ಸೀರಿಯಸ್ಸಾಗಿ ತಗೊಂಡು ಕಾಯಿನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊತಾ ಇದ್ದೀರಾ. ಸೊ ಅದೇ ರೀತಿ ಕಲೆಕ್ಟ್ ಮಾಡಿ, ಮಿಸ್ ಅಂತೂ ಮಾಡ್ಕೊಬೇಡಿ. ರೀಸೆಂಟಾಗಿ ಲೀನಿಯಾ ಜೊತೆ ಅಫಿಷಿಯಲಾಗಿ ಪಾರ್ಟ್ನರ್ಶಿಪ್ಪನ್ನು ಕೂಡ ಮಾಡ್ಕೊಂಡಿದ್ದಾರೆ. ರೀಸೆಂಟಾಗಿಲ್ಲ, ತುಂಬ ದಿನ ಆಗಿದೆ. ಸೊ ಅವರ ಜೊತೆ ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ವ್ಯಾಲೆಟ್ ಆಪ್ಷನ್ ಕೂಡ ತೊಗೊಂಬಂದಿದ್ದಾರೆ. ಈ ಒಂದು ವ್ಯಾಲೆಟನ್ನು ಪ್ರತಿಯೊಬ್ಬರು ಕೂಡ ಕ್ರಿಯೇಟ್ ಮಾಡಿ ಕನೆಕ್ಟ್ ಮಾಡ್ಕೊಬೇಕು. ಇಲ್ಲ ನೋಡ್ತಾ ಇರ್ಬೋದು, ಫೈನಲಾಗಿ ನಿಮಗೆ ಏರ್ ಡ್ರಾಪ್ ಅಂತ ಇದೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಅಲ್ಲಿ ಮೇಲ್ಗಡೆ ನಿಮಗೆ ಏರ್ ಡ್ರಾಪ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತಿ. ಇವಾಗ ವ್ಯಾಲೆಟನ್ನು ಕನೆಕ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಬಟ್ ಅಲ್ಲಿ ಮೇಲ್ಗಡೆ ಏರ್ ಡ್ರಾಪ್ ಅಂತ ಇದೆಯಲ್ಲ, ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಮಾಡಿಕೊಳ್ಳೇಬೇಕು. ಇವಾಗ ಇನ್ ಕೇಸ್ ಏನಾದರೂ ನಿಮ್ಗೆ ವ್ಯಾಲೆಟನ್ನು ಕನೆಕ್ಟ್ ಮಾಡಿಲ್ಲ, ಆವಾಗ ಮಾಡಲಿಲ್ಲ, ಈ ಒಂದು ಟೈಮ್ ಇತ್ತು, ಟೈಮ್ ಪೀರಿಯಡ್ ಒಳಗಡೆ ಮಾಡಿಲ್ಲ, ಅದರಿಂದ ನಿಮ್ಗೆ ಏರ್ ಡ್ರಾಪ್ ಸಿಗ್ತಿಲ್ಲ, ಈ ರೀತಿ ಏನಾದರೂ ಮುಂದೆ ಪ್ರಾಬ್ಲಮ್ ಆಗಿಬರುತ್ತಲ್ವ. ಸೊ ಅದರಿಂದ ಮೀಮಿ ಎಫ್ ಐ ಎಲ್ಲ ಯೂಸ್ ಮಾಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಕೂಡ ವ್ಯಾಲೆಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಮೀಮಿ ಎಫ್ ಐ ಜೊತೆ ಲೀನಿಯಾ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿರೋ ಪ್ರಯುಕ್ತ ಮೀಮಿ ಎಫ್ ಐ ಟೋಕನ್ ಲಿಸ್ಟಿಂಗ್ ಇಸ್ ಕಮಿಂಗ್ ಅಂದ್ಬಿಟ್ಟು ವ್ಯಾಲೆಟನ್ನು ಕೊಟ್ಟಿದ್ದಾರೆ. ಜಸ್ಟ್ ಕ್ರಿಯೇಟ್ ವ್ಯಾಲೆಟ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಟೋಟಲಾಗಿ ನಿಮಗೆ 12 ವರ್ಡ್ಸನ್ನು ಕೊಡ್ತಾರೆ. ಪ್ರೇಸ್ ಕೀಸ್ ಅಥವಾ ಪ್ರೇಸ್ ವರ್ಡ್ಸ್ ಅಂದ್ಬಿಟ್ಟು 12 ವರ್ಡ್ಸನ್ನು ಕಾಪಿ ಮಾಡಿಕೊಂಡು ಸೇಫ್ಟಿಯಾಗಿ ಇಟ್ಕೊಳ್ಳಿ. ಇನ್ ಕೇಸ್ ಆ 12 ವರ್ಡ್ಸನ್ನು ಕಳ್ಕೊಂಬಿಡ್ತೀರಾ, ಮಿಸ್ಸಾಗಿ ಏನಾದರೂ ನಿಮ್ಮ ಫೋನ್ ಏನಾದರೂ ಹಾಳಾಗೋಯ್ತು, ಅಥವಾ ಮಿಸ್ಸಾಗಿ ಅನ್ಇನ್ಸ್ಟಾಲ್ ಆಗೋಯ್ತು, ಅಥವಾ ಈ ಒಂದು ಅಪ್ಲಿಕೇಶನ್ ರೀಸ್ಟಾರ್ಟ್ ಆಗೋಯ್ತು, ಈ ರೀತಿ ಪ್ರಾಬ್ಲಮ್ ಆಯಿತು ಅಂದರೆ ಮತ್ತೆ ನಿಮ್ಮ ಒಂದು ವ್ಯಾಲೆಟನ್ನು ಕ್ರಿಯೇಟ್ ಎಂದು ರೀಸ್ಟೋರನ್ನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಒಂದು ಪ್ರೇಸ್ ಕೀಸ್ ಇಲ್ಲ ಅಂದರೆ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಪ್ರೇಸ್ ಕೀಸ್ನ ಸೇಫ್ಟಿಯಾಗಿ ಇಟ್ಕೊಳ್ಳಿ. ಮತ್ತು ತುಂಬ ಜನ ಏನೋ ಕೇಳ್ತಾ ಇರಿ, ಬ್ರೋ ಇಲ್ಲಿ ಇಥೀರಿಯಮ್ ಆಯ್ತಲ್ಲ, ಏನು ಕತೆ ಇದು, ಮೀಮಿ ಎಫ್ ಐನ ಇಥೀರಿಯಮ್ ಬ್ಲಾಕ್ ಚೈನ್ ಲಿಸ್ಟಿಂಗ್ ಆಗುತ್ತಾ ಅಂದ್ಬಿಟ್ಟು ಖಂಡಿತ ಇಲ್ಲ. ಮೇಲ್ಗಡೆ ಎಲ್ಲ ನೋಡ್ತಾ ಇರ್ಬೋದು, ಅದು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಲೀನಿಯಾ ನೆಟ್ವರ್ಕ್ ಅಂತಿದೆ. ಸೊ ಲೀನಿಯಾ ನೆಟ್ವರ್ಕಲ್ಲಿ ನಿಮಗೆ ಇಥೀರಿಯಮ್ ಇದೆ, ಅಥವಾ BNB ಇರ್ಬೋದು, ಅಥವಾ ಇನ್ನೊಂದು ಬೇರೆ ಯಾವುದಾದ್ರು ಮತ್ತೊಂದು ಟೋಕನ್ಸ್ ಎಲ್ಲ ಇರುತ್ತೆ. ಬಟ್ ಇಲ್ಲಿ ಇಥಿಯರಿಯಮ್ ಇದೆ ಅಂದ ತಕ್ಷಣ ನಿಮಗೆ ಇಥಿಯರಿಯಮಲ್ಲೇ ಲಿಸ್ಟಿಂಗ್ ಆಗುತ್ತೆ ಅಂತ ಏನಿಲ್ಲ. ಸೊ ನಿಮಗೇನೋ ಫೀಸ್ ಕೇಳ್ಬೋದು, ಬಟ್ ಲೀನಿಯಾ ನೆಟ್ವರ್ಕಲ್ಲಿ ಇಥಿಯರಿಯಮ್ ಫೀಸ್ ಕೇಳುತ್ತೆ. ಸೊ ಇಥಿಯರಿಯಮ್ ಅಂದ ತಕ್ಷಣ ಮತ್ತೆ ಸಾಕಾಗಿ ಹೋಗ್ಬೇಡ್ರಿ. ಸೊ ಲೀನಿಯಾ ನೆಟ್ವರ್ಕ್ಗಳು ಬಂತು ಅಂದರೆ ಇಥಿಯರಿಯಮ್ ಫೀಸ್ ತುಂಬಾ ಕಡಿಮೆ ಇರುತ್ತೆ. ಲೈಕ್ ನಿಮಗೆ $0.01 $0.02 ಅಷ್ಟೇ ಇದು. ನಿಮಗೆ ಇಥಿಯರಿಯಮ್ ಅಂದ ತಕ್ಷಣ ಇಥಿಯರಿಯಮ್ ಟ್ರಾನ್ಸಾಕ್ಷನ್ ಮಾಡಿದ್ರೆ $2 $3 ಪ್ರತಿಯೊಂದು ನೆಟ್ವರ್ಕ್ಗಳು ಕಟ್ಟಾಗುತ್ತೆ ಗುರು ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಒಂದೊಂದು ನೆಟ್ವರ್ಕಲ್ಲಿ ಒಂದೊಂದು ಥರ ಫೀಸ್ ಇರುತ್ತೆ. ಇಥಿಯರಿಯಮ್ ಮಾತ್ರ ಜಾಸ್ತಿ ಇರುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ನಿಮಗೆ BNB ಇರ್ಬೋದು, ಅಥವಾ ಮ್ಯಾಟಿಕ್ ಇರ್ಬೋದು, ಅಥವಾ ನಿಮಗೆ ಇಲಿನಿಯಾ ಇರ್ಬೋದು, ಇದರಲ್ಲೆಲ್ಲ ತುಂಬಾ ಕಡಿಮೆ ಇರುತ್ತೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಸದ್ಯಕ್ಕೆ ಈಗ ಏನು ಮಾಡ್ತಾಯಿದ್ದೀರಾ, ಅದ್ರ ಮೈನಿಂಗನ್ನು ಮಾಡ್ಕೊಂಡು ಹೋಗಿ. ಆ್ಯಂಡ್ ಇನ್ ಕೇಸ್ ಏನಾದರೂ ನೀವು 12 ವರ್ಡ್ಸ್ ಹೇಳಿದೆ ಅಲ್ವಾ, ಅದೇನಾದರೂ ನಾನು ವ್ಯಾಲೆಟನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾರೆ ಸ್ಟೋರ್ ಮಾಡೋದಂತ ಕಾಪಿ ಮಾಡ್ಕೊಳ್ಳೋದನ್ನ ಮಿಸ್ ಮಾಡಿಬಿಟ್ಟೆ ಅಂದರೆ ಮೇಲ್ಗಡೆ ಸೆಟ್ಟಿಂಗ್ಸ್ ಆಯ್ತಲ್ಲ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಟೋಟಲ್ 12 ವರ್ಡ್ಸ್ ಬರುತ್ತೆ. ಇಷ್ಟನ್ನು ಕೂಡ ಕಾಪಿ ಮಾಡ್ಕೊಂಡು ಎಲ್ಲ ಸೇಫ್ಟಿಯಾಗಿ ಇಟ್ಕೊಳ್ತೀರಾ. ಆ್ಯಂಡ್ ನೀವೇನೋ ಇಥೇರಿಯಮ್ ಡೆಪಾಸಿಟ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು, ಬಟ್ ನನ್ನ ಪ್ರಕಾರ ಇವಾಗಿನ ಅವಶ್ಯಕತೆ ಇಲ್ಲ. ನೀವೇನೋ ಇಥೇರಿಯಮ್ ಡೆಪಾಸಿಟ್ ಮಾಡಬೇಕು ಅಂದರೆ ಲೀನಿಯಾ ನೆಟ್ವರ್ಕಲ್ಲಿ ಮಾಡಬೇಕು. ನೀವೇನೋ ಇಥೇರಿಯಮ್ ನೆಟ್ವರ್ಕಲ್ಲಿ ಇಥೇರಿಯಮ್ನ ಪರ್ಚೇಸ್ ಮಾಡ್ತು ಅಂದರೆ ಅಷ್ಟು ಕೂಡ ವೇಸ್ಟ್ ಆಗಿಬಿಡುತ್ತೆ. ಸೊ ಅದರಿಂದ ತುಂಬಾ ಸೈಕಾಗಿ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ವೆಯ್ಟ್ ಮಾಡಿ. ಇನ್ನೊಂದು ಟೋಕನ್ ಲಿಸ್ಟಿಂಗ್ ಅಂದ್ಮೇಲೆ ನಾನೇ ಅಪ್ಡೇಟ್ ಮಾಡ್ತೀನಿ. ಇಥೇರಿಯಮ್ ಬೇಕಾ ಬೇಡವಾ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಇವಾಗ ತಲೆ ಕೆಡಿಸ್ಕೊಬೇಡಿ. ಸೊ ಇದು ಬಂತು ಅಂದರೆ ಮೀಮಿ ಎಫ್ ಐ ಬಗ್ಗೆ ಇರುವಂತಹ ಅಪ್ಡೇಟ್. ಈ ಒಂದು ಟೋಕನ್ ಲಿಸ್ಟಿಂಗ್ ಸೂನ್ ಅಂತಿರೋದ್ರಿಂದ ನನ್ನ ಪ್ರಕಾರ ವಿತಿನ್ 60 ಡೇಸ್ ಒಳಗಡೆ ಲಿಸ್ಟಿಂಗ್ ಆಗುವಂತಹ ಎಲ್ಲ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಸೆಕೆಂಡ್ ಅಪ್ಡೇಟ್ ಬಂತು ಅಂದರೆ ಟೈಮ್ ಫಾರ್ಮ್ ತುಂಬಾ ಇಂಟ್ರೆಸ್ಟ್ ಆಗಿರುವಂಥ ಒಂದು ಪ್ರಾಜೆಕ್ಟು. ಟೋಟಲಾಗಿ 1.2 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಈ ಒಂದು ಲೂಟ್ಗೆ ಇನ್ನೂ ಕೂಡ ಜಾಯ್ನ್ ಆಗಿಲ್ಲ ಅಂದರೆ ಇವಾಗ ಕೂಡ ಜಾಯ್ನ್ ಆಗ್ಬೋದು, ಮಿಸ್ ಮಾಡಿಕೊಳ್ಳಬೇಡಿ. ಆ್ಯಂಡ್ ಈ ಒಂದು ಲೂಟ್ ಕಡೆಯಿಂದ ಒಂದು ಹೊಸ ಅಪ್ಡೇಟನ್ನು ತೊಗೊಂಬಂದಿದ್ದಾರೆ, ವ್ಯಾಲೆಟನ್ನು ಕನೆಕ್ಟ್ ಮಾಡೋದು. ಈ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಿದ್ರೆ ಟೋಟಲಾಗಿ ನಮಗೆ 250K ಪಾಯಿಂಟ್ಸನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಅಲ್ಲಿ ನೋಡ್ತಾ ಇರ್ಬೋದು, ಕನೆಕ್ಟ್ ಯುವರ್ ಟೋನ್ ವ್ಯಾಲೆಟ್ ಫಾರ್ ಫ್ಯೂಚರ್ ರಿವಾರ್ಡ್ಸ್ ಅಂದ್ಬಿಟ್ಟು. ಫ್ಯೂಚರ್ ರಿವಾರ್ಡ್ಸ್ ಇಟ್ ಮೀನ್ಸ್ ಈ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಿದ್ರೆ ಮೇ ಬಿ ಫ್ಯೂಚರ್ಲಿ ನಮಗೇನಾದರೂ ರಿವಾರ್ಡ್ಸನ್ನು ಕೊಡ್ಬೋದು. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಟೋನ್ ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಳ್ಳೋಣ. ಜಸ್ಟ್ ಕನೆಕ್ಟ್ ಯುವರ್ ಟೋನ್ ವ್ಯಾಲೆಟ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಕೆಳಗಡೆ ನಿಮಗೆ ಟೋನ್ ನೆಟ್ವರ್ಕ್ ಅಥವಾ ಟೋನ್ ಇರುವಂಥ ವ್ಯಾಲೆಟ್ಗಳಲ್ಲಿ ಬೇಜಾನ್ ಇರ್ತವೆ. ನಿಮ್ಮ ಹತ್ರ ಯಾವುದೈತೆ ಅದನ್ನು ಕನೆಕ್ಟ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನನ್ನ ಹತ್ರ ಟೋನ್ ಕೀಪರ್ ಇರೋದು, ನಾನು ಟೋನ್ ಕೀಪರ್ನ ಕನೆಕ್ಟ್ ಮಾಡ್ಕೊತೀನಿ. ಜಸ್ಟ್ ಅದನ್ನು ಕ್ಲಿಕ್ ಮಾಡಿದೆ, ಕನೆಕ್ಟ್ ವ್ಯಾಲೆಟನ್ನು ಕೊಟ್ಟೆ, ಸಕ್ಸಸ್ಫುಲಿ ಕನೆಕ್ಟ್ ಆಯಿತು. ಆ್ಯಂಡ್ ಮತ್ತೊಂದು ಹೇಳಬೇಕು, ನೀವೇನಾದರೂ ಇವಾಗ ರೀಸೆಂಟಾಗಿ ಟೆಲಿಗ್ರಾಮಲ್ಲಿ ತುಂಬಾ ಮಿನಿ ಅಪ್ಲಿಕೇಶನ್ಸ್ ಬರ್ತಾಯಿದೆ, ಅದು ಕೂಡ ಟೋನ್ ನೆಟ್ವರ್ಕಲ್ಲಿ ತುಂಬಾ ವ್ಯಾಲೆಟೆಲ್ಲ ಕನೆಕ್ಟ್ ಮಾಡಬೇಕಾಗುತ್ತೆ, ಅದು ಇದೆಲ್ಲ ಮಾಡಬೇಕಾಗುತ್ತೆ. ಸೊ ಅದರಿಂದ ನಿಮ್ಮ ಒಂದು ಟೋನ್ಗೆ $100 $200 ಈ ರೀತಿ ಫಂಡನ್ನು ಇಟ್ಕೊಂಡಿತ್ತು ಅಂದರೆ ಅದನ್ನು ಕನೆಕ್ಟ್ ಮಾಡೋಕೆ ಹೋಗ್ಬಿಡಿ. $2 $3 ಇದ್ರೆ ಏನು ತೊಂದರೆ ಇಲ್ಲ. ಹೆವಿಯಾಗಿ ಫಂಡನ್ನು ಇಟ್ಕೊಂಡಿದ್ರೆ ಅಂದರೆ ಅದನ್ನು ಕನೆಕ್ಟ್ ಮಾಡೋಕೆ ಹೋಗ್ಬಿಡಿ. ಎಂಥ ಟ್ರಸ್ಟೆಡ್ ಆದರೂ ಅಷ್ಟೇ
ಏನಕ್ಕೆ ಮಿಸ್ ಆಗಿ ಏನಾದರೂ ಅವರ ಒಂದು ವೆಬ್ಸೈಟ್ ಏನಾದ್ರು ಹ್ಯಾಕ್ ಆಗಿಬಿಟ್ಟು ಆಮೇಲೆ ಚಾನ್ಸಸ್ ಇರ್ತದೆ ಸಮ್ ಸ್ಕ್ಯಾಮ್ ಎಲ್ಲ ಆಗೋದು. ಸೊ ಅದರಿಂದ ನಿಮ್ಮ ಹತ್ರ ಫಂಡಿಂಗ್ ಇತ್ತು ಅಂದರೆ ಆ ರೀತಿ ವ್ಯಾಲೆಟನ್ನು ಕನೆಕ್ಟ್ ಮಾಡೋಕೆ ಹೋಗ್ಬೇಡಿ. ಯಾವ್ದಾದ್ರು $2 $1 ಅಥವಾ ಯಾವುದೇ ಥರ ಅಮೌಂಟೇ ಇಲ್ಲ, ಫಂಡೇ ಇಲ್ಲ, ಆ ರೀತಿ ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಳ್ಳಿ, ಅದು ಬೆಸ್ಟ್. ಸೊ ತುಂಬಾ ಟ್ರಸ್ಟ್ ಇರುವಂಥ ಒಂದು ಪ್ರಾಜೆಕ್ಟ್, ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಮೈನಿಂಗನ್ನು ಮಾಡಿ ಟೋಕನ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಥರ್ಡ್ ಅಪ್ಡೇಟ್ ಬಂತು ಅಂದರೆ ಹ್ಯಾಮ್ಸ್ಟರ್ ಕಾಂಬ್ಯಾಟ್. ಇದರಲ್ಲಿ ಏನು ಗುರು ಹೊಸ ಕತೆ, ಏನು ಹೊಸ ಅಪ್ಡೇಟ್ ಅಂದರೆ ಲಿಸ್ಟಿಂಗ್ ಅಪ್ಡೇಟ್ ಏನಿಲ್ಲ ಅಂತ ಬೇಕಾಗಿ ನಿಮಗೆ ಖುಷಿ ಪಡೋವಂಥ ಅಪ್ಡೇಟ್ ಏನಿಲ್ಲ. ಆ್ಯಕ್ಚುಲಿ ಈ ಒಂದು ನ್ಯೂಸ್ ಕೇಳಿದ್ರೆ ಮೇ ಬಿ ನಿಮಗೆ ಬೇಜಾರಾಗ್ಬೋದು. ಏನಪ್ಪ ನ್ಯೂಸ್ ಅದಂದರೆ, ಫಾರ್ ಎಕ್ಸಾಂಪಲ್ ನೀವೇನಾದರೂ ಕ್ಲಿಕ್ ಬಾಟ್ ಅಥವಾ ಆಟೋ ಕ್ಲಿಕ್ಕರ್ ಈ ರೀತಿ ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತಾಯಿದ್ರೆ, ಅಥವಾ ಒಂದೇ ಫೋನಲ್ಲಿ 4ರಿಂದ 5 ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತಾಯಿದ್ರೆ ಆ ರೀತಿ ಅಕೌಂಟ್ಸನ್ನು ಸಸ್ಪೆಂಡ್ ಮಾಡ್ತಾಯಿದ್ರೆ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಸ್ಕ್ರೀನ್ಶಾಟನ್ನು ಕೂಡ ಕಳಿಸಿದ್ರು, ಬ್ರೋ ನೋಡಿ ಸಸ್ಪೆಂಡ್ ಆಗೋದು ಏನು ಕತೆ ಇದು ಅಂದ್ಬಿಟ್ಟು. ಬಟ್ ಅಲ್ಲಿ ಕೇಳಿದೆ, ಬ್ರೋ ಕ್ಲಿಕ್ ಹಿಯರ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಸ್ಕ್ರೀನ್ಶಾಟನ್ನು ಕಳಿಸಿ ಅಂದ್ಬಿಟ್ಟು. ಅದಾದಮೇಲೆ ಹೇಳಿದ್ರು, ನನ್ನ ಅಕೌಂಟಲ್ಲ ಬ್ರೋ, ಇದು ನನ್ನ ಫ್ರೆಂಡ್ ಅಕೌಂಟ್ ಯಾರೋ ಕಳಿಸಿರಿ ನಿಮಗೆ ಕಳಿಸ್ತಾ ಅಂದ್ಬಿಟ್ಟು. ಸೊ ಈ ರೀತಿ ಬಂದಿದೆ. ನನಗೆ ಗೊತ್ತಿರೋಂಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರೂ ಕೂಡ ಸಸ್ಪೆಂಡ್ ಆಗಿಲ್ಲ. ಬಟ್ ಈ ರೀತಿ ಒಂದು ಸ್ಕ್ರೀನ್ಶಾಟನ್ನು ಕಳಿಸಿದ್ರು, ಮೇ ಬಿ ಯಾರ್ದೋ ಒಬ್ಬರು ಆಗಿರ್ಬೋದು, ಅದಕ್ಕೆ ಕಳಿಸಿದ್ದಾರೆ ಅಷ್ಟೇ. ನನ್ನ ಪ್ರಕಾರ ಅವರು ಆಟೋ ಕ್ಲಿಕ್ಕನ್ನು ಯೂಸ್ ಮಾಡ್ತಾ ಇರ್ತಾರೆ, ಟೋಕನ್ಸನ್ನು ಹೆವಿಯಾಗಿ ಅರ್ನಿಂಗನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಅದಕ್ಕೆ ನಾನು ಯಾವುದೇ ಲೂಟ್ ಆಗಲಿ ಈ ಒಂದು ಆಟೋ ಕ್ಲಿಕ್ಕರ್ನ ಸಜೆಸ್ಟ್ ಮಾಡೋದಿಲ್ಲ. ಏನಕ್ಕೆ ಇವಾಗ ಆಟೋ ಕ್ಲಿಕ್ಕರ್ ಸಜೆಸ್ಟ್ ಮಾಡ್ತೀನಿ, ಯೂಸ್ ಮಾಡ್ತೀರಾ, ಎಷ್ಟು ಕಷ್ಟಪಟ್ಟು ಅರ್ನಿಂಗ್ ಎಲ್ಲ ಮಾಡ್ಕೊಂಡಿರ್ತೀರ, ಲಿಸ್ಟಿಂಗ್ ಆಗೋದು ಇನ್ನೊಂದು ವೀಕ್ ಅನ್ನೋವಾಗ ಈ ಒಂದು ನಿಮ್ಮ ಅಪ್ಲಿಕೇಶನ್ನೇ ಬ್ಲಾಕ್ ಆಗಿಬಿಡ್ತು ಅಂದರೆ ಅಷ್ಟೊಂದು ಕಷ್ಟಪಟ್ಟು ಅರ್ನಿಂಗ್ ಮಾಡೋದು ವೇಸ್ಟ್ ಆಗಿಬಿಡುತ್ತೆ ಅಲ್ವಾ. ಇವಾಗ ನೀವು ಆಟೋ ಕ್ಲಿಕ್ಕರ್ ಯೂಸ್ ಮಾಡಿಕೊಂಡು 20,000 30,000 ಅರ್ನಿಂಗ್ ಮಾಡ್ಕೊಳ್ಳೋ ಅಂದ್ಕೊಂಡಿರ್ತೀರ, ಪರವಾಗಿಲ್ಲ, ಆಟೋ ಕ್ಲಿಕ್ಕರ್ ನಾನು ಯೂಸ್ ಮಾಡಲ್ಲ, ಬಂದರೆ 10,000 ಬರಲಿ. ಇನ್ ಕೇಸ್ ಆಟೋ ಕ್ಲಿಕ್ಕರ್ ಯೂಸ್ ಮಾಡಿ ಅಲ್ಲಿ 10,000 ಬರೋದು ಕೂಡ ಲಾಸ್ ಆಗಬಾರ್ದಲ್ವ. ಸೊ ಅದರಿಂದ ನಾನು ಯಾರಿಗೂ ಕೂಡ ಆಟೋ ಕ್ಲಿಕ್ಕನ್ನು ಸಜೆಸ್ಟ್ ಮಾಡಿಲ್ಲ. ನೀವದು ಯೂಸ್ ಮಾಡ್ತಾಯಿದ್ರೆ ನನ್ನ ಪ್ರಕಾರ ಅದನ್ನು ಸ್ಟಾಪ್ ಮಾಡಿ, ಆಟೋ ಕ್ಲಿಕ್ಕರ್ ಯೂಸ್ ಮಾಡೋದನ್ನು. ಇದು ಅಂತಂದರೆ ಹ್ಯಾಮ್ಸ್ಟರ್ ಕಾಂಬ್ಯಾಟ್ ಬಗ್ಗೆ ಇರುವಂತಹ ಅಪ್ಡೇಟ್. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಇದೆ, ಪಿಕ್ಸೆಲ್ ವರ್ಸ್, ಅದನ್ನು ಕೂಡ. ಮೂರನೇ ಅಪ್ಡೇಟ್ ಬಂತು ಅಂದರೆ ಪಿಕ್ಸೆಲ್ ವರ್ಸ್. ಇಲ್ಲೇ ನೋಡ್ತಾ ಇರ್ಬೋದು, ರಿವರ್ಡ್ಸಲ್ಲಿ ನಿಮಗೆ ಒಂದು ಹೊಸ ಆಪ್ಷನ್ ಬಂದಿದೆ, ವೀಲ್ ಅಂದ್ಬಿಟ್ಟು. ಈ ಒಂದು ವೀಲನ್ನು ಸ್ಪಿನ್ ಮಾಡೋದ್ರಿಂದ ನಿಮಗೆ ಪವರ್ಸನ್ನು ಕೊಡ್ತಾರೆ ಅಥವಾ ಟೋಕನ್ಸನ್ನು ಡೈರೆಕ್ಟಾಗಿ ಕೊಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡ್ತಾ ಇರ್ಬೋದು, 3x ಡೈಲಿ ಇನ್ಕಮ್ ಇರ್ಬೋದು. ನಿಮಗೆ ಡೈಲಿ ಇನ್ಕಮ್ ಏನು ಬರ್ತೈತೆ ಅದು 3 ಪಟ್ಟು ಎಕ್ಸ್ಟ್ರಾ ಸಿಗುತ್ತೆ. ಅಥವಾ ನಿಮಗೆ ಡಬಲ್ ಡ್ಯಾಮೇಜ್ ಇರ್ಬೋದು. ಅದನ್ನು ಬಿಟ್ಟರೆ ಬೇರೆ ಆಪ್ಷನ್ ಐತೆ. ಓಕೆ, ಡಬಲ್ ಹಿಟ್ ಬಂತು ಅಂದರೆ ಗೇಮನ್ನು ಆಡಬೇಕು ಯೂಸ್ ಆಗುತ್ತೆ. ಅಥವಾ ಡೈರೆಕ್ಟಾಗಿ ಕಾಯಿನ್ಸ್ ಸಿಗ್ಬೋದು. ಫ್ರೀಸ್ ಬಂತು ಅಂದರೆ ಬ್ಯಾಟಲ್ ಬೂಸ್ಟ್ ಇರ್ಬೋದು. ಫ್ರೀಸ್ ಅಂದರೆ ಯಾವ್ದಾದ್ರು ಗೇಮ್ ಆಡ್ತೀರ, ಅದರಲ್ಲಿ ಏನಾದ್ರು ಲಾಸ್ ಆಗ್ತೀರಾ, ಅವಾಗ ನಿಮಗೆ -76,000 ಅಂದ್ಬಿಟ್ಟು ಕಟ್ ಆಗುತ್ತಲ್ಲ, ಅದ್ರ ಕಟ್ ಆಗೋಲ್ಲ. ಸೊ ಈ ರೀತಿ ಬೇರೆ ಬೇರೆ ರಿವಾರ್ಡ್ಸನ್ನು ಕೊಡ್ತಾಯಿದ್ರೆ ಸ್ಪಿನ್ ಮಾಡಿ, ಏನು ನಷ್ಟ ಏನಿಲ್ಲ. ಸೊ ಸ್ಪಿನ್ ಮಾಡೋದ್ರಿಂದ ನಮಗೆ ಎಕ್ಸ್ಟ್ರಾ ಯೂಸ್ ಆಗುತ್ತೆ, ಅಥವಾ ನಿಮ್ಗೆ ಗೇಮ್ ಆಡಬೇಕಾದ್ರೆ ಸ್ವಲ್ಪ ಅಡ್ವಾಂಟೇಜ್ ಸಿಗುತ್ತೆ ಅಷ್ಟೇ. ಮತ್ತು ಮೇಲ್ಗಡೆ ನೀವು 2 ಸ್ಪಿನ್ಸ್ ಐತೆ, 5 ಸ್ಪಿನ್ಸ್ ಐತೆ, ಇದನ್ನು ಪರ್ಚೇಸನ್ನು ಮಾಡ್ಬೋದು. ನಿಮಗೆ 5 ಸ್ಪಿನ್ನಲ್ಲಿ ಸ್ಟಾರ್ ಕಾಣಿಸ್ತೈತೆ ಗೊತ್ತಾ. ಈ ಒಂದು ಸ್ಟಾರ್ನ ಏನು ಗುರು ಕತೆ ಅಂದರೆ, ಇನ್ನು ಮೇಲೆ ಟೆಲಿಗ್ರಾಮಲ್ಲಿ ಈ ಒಂದು ಸ್ಟಾರ್ ತುಂಬಾ ಟ್ರೆಂಡಿಂಗಲ್ಲಿ ನಡೆಯುತ್ತೆ. ಏನಕ್ಕೆ ಇವಾಗ ಕಂಟೆಂಟ್ ಕ್ರಿಯೇಟರ್ಸ್ ಏನಿದ್ದಾರೆ, ಫಾರ್ ಎಕ್ಸಾಂಪಲ್ ನಾನೇ ಇರ್ಬೋದು, ನನಗೆ ಪೇಮೆಂಟ್ ಎಲ್ಲ ಬಂತು ಅಂದರೆ ಇವಾಗ ಇನ್ಮೇಲೆ ಸ್ಟಾರ್ ಲೆಕ್ಕದಲ್ಲಿ ಬರ್ತದೆ. ಅದನ್ನು ಬಿಟ್ಟರೆ ನಿಮಗೆ ಕ್ಯಾಟಿಸನ್ ಇರ್ಬೋದು, ಕ್ಯಾಟಿಸನಲ್ಲಿ ಕೂಡ ಸ್ಟಾರ್ನ ಯೂಸ್ ಮಾಡ್ತಾ ಇದ್ದಾರೆ. ಟೆಲಿಗ್ರಾಮಲ್ಲಿ ಮಿನಿ ಅಪ್ಲಿಕೇಶನ್ಸ್ ಕೆಲವೊಂದು ಬಂತು ಅಂದರೆ ಸ್ಟಾರನ್ನು ತಮ್ಮ ಓನ್ ಪೇಮೆಂಟಾಗಿ ತಗೊತಾ ಇದ್ದಾರೆ, ಬೇರೆ ಬೇರೆ ರಿವಾರ್ಡ್ಸನ್ನು ಕೊಡೋದಕ್ಕೆ. ಸೊ ಅದರಿಂದ ಒಂದು ಸ್ಟಾರ್ ಮುಂದೆ ಸಿಕ್ಕಾಪಟ್ಟೆ ವೈರಲ್ ಆಗ್ಬೋದು. ಮತ್ತು ಒಂದು ಸ್ಟಾರ್ನ ಅರ್ನಿಂಗ್ ಮಾಡೋದಕ್ಕೆ ಯಾವುದೋ ಒಂದು ಅಪ್ಲಿಕೇಶನ್ ಇದೆ ಅಂತ ಕೇಳ್ಪಟ್ಟೆ. ಬಟ್ ಚೆಕ್ ಮಾಡಿದೆ, ಚೆಕ್ ಮಾಡಿದೆ, ಆದರೆ ಅಷ್ಟೊಂದೇ ಟ್ರಸ್ಟೆಡ್ ಆಗೈತೆ ಅಂತ ಅನಿಸ್ಲಿಲ್ಲ. ಸೊ ಅದರಿಂದ ಅದನ್ನು ಸ್ವಲ್ಪ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಅದು ಟ್ರಸ್ಟೆಡ್ ಆಗೈತೆ, ಕನ್ಫರ್ಮಾಗಿ ಅರ್ನಿಂಗ್ ಆಗುತ್ತೆ ಸ್ಟಾರು ಅಂದರೆ ಅದನ್ನು ನಾನು ಡೀಟೇಲಾಗಿ ವೀಡಿಯೋ ಮಾಡಾಕ್ತೀನಿ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬಿಡಿ. ಆ್ಯಂಡ್ ಈ ಒಂದು ಪಿಕ್ಸೆಲ್ ವರ್ಸ್ ಟೋಕನ್ ಲಿಸ್ಟಿಂಗ್ ಆಗಿದೆ. ಓಕೆ, ಆಗಿದೆ ಅಲ್ಲ, ಆ್ಯಕ್ಚುಲಿ ಪಿಕ್ಸೆಲ್ ವರ್ಸ್ ಬಂತು ಅಂದರೆ ಡೆಪಾಸಿಟ್ ಅಡ್ರೆಸ್ ಕೂಡ ಓಪನ್ ಆಗಿದೆ. ಇವಾಗ ನಾನು ಬಿಟ್ಗೆಟ್ ಎಕ್ಸ್ಚೇಂಜನ್ನು ಓಪನ್ ಮಾಡಿದೆ, ಡೆಪಾಸಿಟ್ ಕ್ರಿಪ್ಟೋ ಅಂತಿದ್ದಲ್ಲ ಅದನ್ನು ಕ್ಲಿಕ್ ಮಾಡಿದೆ, PXIFI ಅಂತ ಕ್ಲಿಕ್ ಮಾಡಿಕೊಂಡೆ. ಇಲ್ಲೇ ಬರ್ತಾ ಇದೆ ಪಿಕ್ಸೆಲ್ ವರ್ಸ್ ಲೋಗೋ ಕೂಡ ಇದೆ, PXY ಇರಿಸಿದೆ. ಬಟ್ ಇಥೀರಿಯಂ ನೆಟ್ವರ್ಕ್ಲಿದೆ. ಆ್ಯಂಡ್ ವ್ಯಾಲೆಟ್ ಅಡ್ರೆಸ್, ಡೆಪಾಸಿಟ್ ಅಡ್ರೆಸ್ ಎಲ್ಲ ಕೂಡ ಓಪನ್ ಆಗಿದೆ. ಬಟ್ ಈ ಒಂದು ಟೋಕನ್ ಇನ್ನೂ ಕೂಡ ಲಿಸ್ಟಿಂಗ್ ಆಗಿಲ್ಲ. ಆಲ್ರೆಡಿ ಡೆಪಾಸಿಟ್ ಅಡ್ರೆಸ್ ಎಲ್ಲ ಓಪನ್ ಆಗಿದೆ. ಸೊ ಆ್ಯಂಡ್ ನಾನು ಚೆಕ್ ಮಾಡಿದೆ ಅವರ ಅಫಿಷಿಯಲ್ ಟ್ವಿಟರ್ ಚಾನಲ್ ಕೂಡ, ಅದ್ರ ಬಗ್ಗೆ ಏನು ಅಪ್ಡೇಟನ್ನು ಕೊಟ್ಟಿಲ್ಲ. ಸೊ ಅದರಿಂದ ಸ್ವಲ್ಪ ಇದು ಡೌಟ್ ಇದೆ, ಇದು ರಿಯಲ್ ಆದ ಪಿಕ್ಸೆಲ್ ಕಾಯಿನೇನಾ ಅಂದ್ಬಿಟ್ಟು. ಬಿಟ್ಗೆಟ್ ಅವ್ರು ಮಾಡಿರೋದು, ಸೊ ಅದರಿಂದ ರಿಯಲ್ಲೇ ಆಗಿರ್ಬೋದು. ಬಟ್ ಇನ್ನೂ ಕೂಡ ಅಫಿಷಿಯಲಾಗಿ ನನಗೆ ಯಾವುದೇ ಥರ ನ್ಯೂಸ್ ಸಿಕ್ಕಿಲ್ಲ. ಏನಕ್ಕೆ ತುಂಬ ಜನ ಸಬ್ಸ್ಕ್ರೈಬರ್ ಕೇಳಿದ್ರು, ಬ್ರೋ ಏನಿದು ಅಂದ್ಬಿಟ್ಟು. ಸೊ ನನಗೆ ಕನ್ಫರ್ಮ್ ಆಯಿತು ಗುರು, ಇದು ಪಿಕ್ಸೆಲ್ ಹೊಸ ಟೋಕನ್ ಅಂದ್ಬಿಟ್ಟು. ಅಂದರೆ ನಾನು ಖಂಡಿತವಾಗ್ಲೂ ಅಪ್ಡೇಟನ್ನು ಮಾಡ್ತೀನಿ, ಚೆಕ್ ಮಾಡ್ತೀನಿ ಒಂದು ಸರಿ ಕಾಂಟ್ರಾಕ್ಟ್ ಅಡ್ರೆಸ್ ಇರ್ಬೋದು ಅಥವಾ ಬ್ಯಾಕ್ಗ್ರೌಂಡ್ ಏನೇನಾಯ್ತು ಅಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು ಒಂದು ಸರಿ ಅಪ್ಡೇಟನ್ನು ಮಾಡ್ತೀನಿ. ಬಟ್ ಇನ್ನೂ ಕೂಡ ವಿಡ್ರಾ ಓಪನ್ ಆಗಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ. ಫೈನಲ್ ಅಪ್ಡೇಟ್ ಬಂತು ಅಂದರೆ ಕೋರ್ ಸಟೋಸಿ ಮೈನಿಂಗ್ ಅಪ್ಲಿಕೇಶನ್ 4ನೇ ಪ್ರಾಜೆಕ್ಟ್ ಅಥವಾ 5ನೇ ಪ್ರಾಜೆಕ್ಟನ್ನು ಇರಬೇಕು. ಸದ್ಯ ಇವಾಗ ಸ್ಟಾರ್ಟ್ ಆಗಿರೋಂಥ ಒಂದು ಹೊಸ ಪ್ರಾಜೆಕ್ಟು. ನೆನ್ನೆನೇ ಸ್ಟಾರ್ಟ್ ಆಗಿತ್ತು, ಬಟ್ ನಾನು ವೀಡಿಯೋ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅಷ್ಟೊಂದು ಇದು ಕೂಡ ಕೊಡಲಿಲ್ಲ. ಏನಕ್ಕೆ ರೀಸೆಂಟಾಗಿ ಬಂದಂತಹ ಸಟೋಸಿ ಅಪ್ಲಿಕೇಶನಲ್ಲಿ ಗ್ಲಿಮ್ ಆಗಿರ್ಬೋದು, ಕೋಲೆಂಡ್ ಆಗಿರ್ಬೋದು, ಇವೆಲ್ಲ ಮೈನಿಂಗ್ ಎಲ್ಲ ಮಾಡಿದ್ವಿ. ಬಟ್ ರಿವರ್ಡ್ಸನ್ನು ಯಾವಾಗ ವಿಡ್ರಾ ಮಾಡೋದು, ಯಾವಾಗ ಲಿಸ್ಟಿಂಗ್ ಆಗುತ್ತೆ, ಏನು ಕತೆ. ಮತ್ತು ಈವನ್ OX ಅವರು ಅಷ್ಟೇ ಆ್ಯಕ್ಚುಲಿ 3 ಮಂತ್ಸ್ ಬ್ಯಾಕೆ ಲಿಸ್ಟಿಂಗನ್ನು ಮಾಡ್ತೀವಿ ಅಂತ ಹೇಳಿದವರು,
ಮತ್ತು ಅದಾದಮೇಲೆ ಏನು ಕಥೆನೂ ಇಲ್ಲ, ಪುರಾಣನೂ ಇಲ್ಲ, ಏನು ಕಥೆನೂ ನಡೀತಾ ಇಲ್ಲ. ಸೊ ಅದರಿಂದ ಈ ಒಂದು ಕೋರ್ ಮೇಲೆ ಸ್ವಲ್ಪ ನಮಗೆ ಟ್ರಸ್ಟ್ ಕಡಿಮೆ ಆಗ್ತಿದೆ. ಅದ್ರ ಜೊತೆಗೆ ಇವರು ಬೇಜಾನ್ ಪ್ರಾಜೆಕ್ಟ್ಗಳನ್ನ ಸುಮ್ಮನೆ ದಿಕ್ಕಾಪಲ ಬೇಜಾನ್ ಅನ್ವಾಂಟೆಡ್ ಪ್ರಮೋಷನ್ ಎಲ್ಲ ಮಾಡ್ತಾಯಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಟ್ಕೊಂಡು ಚೆನ್ನಾಗೈತೆ ಪ್ರಾಜೆಕ್ಟ್ ಅದೆಲ್ಲ ಮಾಡಿದ್ರು, ಬಟ್ OGC ಇರ್ಬೋದು, ಈ ರೀತಿ ಯಾವುದು ಸಿಗುತ್ತೆ, ಯಾವುದು ಇವಾಗ ಟ್ರೆಂಡಿಂಗಲ್ಲಿ ನಡೀತೈತೆ ಎಲ್ಲ ಪ್ರಾಜೆಕ್ಟನ್ನು ಹಾಕ್ತವ್ರೆ, ರುಬ್ತವ್ರೆ. ಸೊ ಅದರಿಂದ ಈ ಒಂದು ಅಪ್ಲಿಕೇಶನ್ ಮತ್ತು ಈ ಒಂದು ಕೋರ್ ಸಟೋಸಿ ಮೇಲೆ ನನಗೆ ಟ್ರಸ್ಟು ಖಂಡಿತ ಕಡಿಮೆ ಆಗಿದೆ. ಸೊ ಅದರಿಂದ ಈ ಒಂದು ಮೈನಿಂಗನ್ನು ನಾನು 100% ಕನ್ಫರ್ಮಾಗಿ ಕೊಡೋದಿಲ್ಲ. ಇಟ್ ಮೀನ್ಸ್ OEX ಎಲ್ಲ ಮಾಡಿದ್ವಲ್ಲ ಗುರು, ಅದೇನು ಕತೆ ಟ್ರಾನ್ಸ್ಫರ್ 100% ಅಂತ ಹೇಳಿದಿಲ್ಲ ಅಂದರೆ ಖಂಡಿತ ಅದು ಲಿಸ್ಟಿಂಗ್ ಆಗುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಬಟ್ ಇವಾಗ ನಾವು ಏನು ಮೈನಿಂಗ್ ಮೈನಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಯಾವುದದು ಟೋಕನ್ ನೇಮ್, ಒಂದು ನಿಮಿಷ, CTO, ಈ ಒಂದು ಟೋಕನ್ನ 100% ಕನ್ಫರ್ಮಾಗಿ ಕೊಡೋದಕ್ಕಾಗೋದಿಲ್ಲ. ಸೊ ಆದರೂ ಕೂಡ ಮಾಡಿ, ಫ್ರೀಯಾಗಿ ಮಾಡ್ತಾ ಇರೋದಲ್ವ. ಸೊ ಇನ್ ಕೇಸ್ ಮುಂದೆ ಲಿಸ್ಟಿಂಗ್ ಆಗ್ತು ಅಂದರೆ ಮೇಲೆ ಪಶ್ಚಾತ್ತಾಪ ಪಡಬಾರ್ದು. ಸೊ ಅದರಿಂದ ಮಾಡೋಣ, ಫ್ರೀಯಾಗಿ ಮಾಡ್ತಾ ಇರೋದಲ್ಲ. ಸೊ ಅದರಿಂದ ಫಸ್ಟ್ ಏನು ಮಾಡ್ತೀರಾ, ಈ ಒಂದು ಅಪ್ಲಿಕೇಶನ್ ನೀಟಾಗಿ ಅಪ್ಡೇಟನ್ನು ಮಾಡ್ಕೊತೀರಾ, ಮೇಲ್ಗಡೆ ಕ್ಲಿಕ್ ಮಾಡಿಬಿಟ್ಟು. ಮತ್ತು ನಿಮ್ಗೆ ಆ್ಯಡ್ ಪ್ರಾಜೆಕ್ಟ್ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. CTO ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಪಾರ್ಟಿಸಿಪೇಟ್ ಇನ್ ಏರ್ ಡ್ರಾಪ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಸೊ ಸಕ್ಸಸ್ಫುಲಿ ಒಂದು ಏರ್ ಡ್ರಾಪ್ಗೆ ಜಾಯ್ನ್ ಆದಮೇಲೆ ಒಂದು ಸ್ಟೆಪ್ ವಾಪಸ್ ಬರುತ್ತೆ, ಅಲ್ಲಿ ನೋಡ್ತಾ ಇರ್ಬೋದು ಪ್ರತಿ 1 ಅವರ್ಸ್ಗೆ ಒಂದ್ಸರಿ ನಿಮಗೆ ಏರ್ ಡ್ರಾಪ್ ಅಲೋಕೇಟ್ ಆಗ್ತಾ ಇರುತ್ತೆ. ಹಾಗೆ 24 ಅವರ್ಸ್ ಒಂದ್ಸರಿ ಕ್ಲೈಮನ್ನು ಮಾಡ್ಕೊಳ್ಳಿ. ಇಷ್ಟೇ ಈ ಒಂದು ಏರ್ ಡ್ರಾಪ್ಗೆ ಜಾಯ್ನ್ ಆಗಬೇಕಂತ ಪ್ರೊಸೀಜರ್. ಮತ್ತು ಒಂದು ಟೋಕನ್ ಲಿಸ್ಟಿಂಗ್ ಏನು ಕತೆ ಏನೂ ಕೂಡ ನನಗೆ ಗೊತ್ತಿಲ್ಲ. ಒಂದು ಅಪ್ಡೇಟ್ ಏನಾದ್ರು ಗೊತ್ತಾಗ್ತು ಅಂದರೆ ಖಂಡಿತವಾಗ್ಲೂ ಅಪ್ಡೇಟನ್ನು ಮಾಡ್ತೀನಿ. ಬಟ್ ಈ ಒಂದು ಟೋಕನ್ ಮೇಲೆ ನನಗಿನ್ನ ಕೂಡ 50-50 ಇದೆ. ಸೊ ಆದ್ದರಿಂದ 100% ಹೆವಿಯಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ, ಸುಮ್ಮನೆ ಮಾಡ್ತಾ ಇದ್ದೀವಲ್ಲ ಅಂದ್ಬಿಟ್ಟು ಈ ಒಂದು ಟೋಕನ್ನ ಮೈನಿಂಗನ್ನು ಮಾಡಿ ಅಷ್ಟೇ. ಸೊ ಸದ್ಯಕ್ಕೆ ಇವಾಗ ಹೇಳಿದಂಥ 4 ಕ್ರಿಪ್ಟೋ ಅಪ್ಡೇಟ್ ತುಂಬಾ ಇಂಪಾರ್ಟೆಂಟು. ಈ 4 ಅಪ್ಲಿಕೇಶನ್ ಏನಾದ್ರು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಏನಾದ್ರು ಯೂಸ್ ಮಾಡ್ತಾಯಿತ್ತು ಅಂದರೆ ಈ ಒಂದು ವೀಡಿಯೋನ ಅವ್ರಿಗೆ ಶೇರ್ ಮಾಡಿ, 100 ಈ ರೀತಿ ಅಪ್ಡೇಟ್ ಬಂದೈತೆ ಅಂದ್ಬಿಟ್ಟು ಅವ್ರಿಗೊಂದ್ಸರಿ ಬಿಸಿ ಮಾಡಿಸಿ, ನ್ಯೂಸನ್ನು ತಪ್ಪಿಸಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಒಂದು ವಿಡಿಯೋದಲ್ಲಿ ಸಿಗಬಾರ್ದು ಹೊಸ ಅಪ್ಲಿಕೇಶನ್ ಹೊಸ ಅಪ್ಡೇಟ್ ಬರ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.